ಫ್ರೆಂಡ್ಸ್, ನಮ್ಮ ಕಡೆ ಅಂತೂ ಕಳೆದ 4 ದಿನಗಳಿಂದ ತುಂಬ ಜೋರಾಗಿ ಚಳಿ ಬರ್ತಾ ಇದೆ. ಅದರಲ್ಲಿ ಜೋರಾಗಿ ನೆಗಡಿ ಬಂದುಬಿಟ್ಟು ನಾನು 4 ದಿನಗಳಿಂದ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತಿನಿಂದ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ನೀವೇನಾದ್ರು 4 ದಿನಗಳ ಹಿಂದಿನ ಒಂದು ಲೈಕ್ಸ್ ಆಗಿರಲಿ, ಸಬ್ಸ್ಕ್ರೈಬ್ ಆಗಿರಲಿ ಅಥವಾ ಕಮೆಂಟ್ಸ್ಗಳನ್ನ ಒಮ್ಮೆ ಮಾಡ್ಕೋಬೋದು, ನೋ ಪ್ರಾಬ್ಲಮ್ ಮಾಡಿ. ಕಳೆದ ವಿಡಿಯೋಗಳಿಗಂತೂ 1000 ಲೈಕ್ಸ್ಗಿಂತ ಜಾಸ್ತಿ ಲೈಕ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋಗೆ ಎಷ್ಟು ಕೊಡ್ತೀರಪ್ಪ? 500, 600, 2000 ಅಷ್ಟೊಂದೇನು ಬೇಡವರು, ಜಸ್ಟ್ 500 ಲೈಕ್ಸ್ ಮಾಡಿ ಸಾಕು, ಮಾಡಿ. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್ ಮೇಲೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ Xiaomi Mi Mix3 ಒಂದು ಸ್ಪೆಸಿಫಿಕೇಶನ್, ಪ್ರೈಸ್ ಮತ್ತು ಒಂದು ಫೋನ್ ಏನೆಲ್ಲ ಒಂದು ವಿಶೇಷತೆಗಳನ್ನ ಹೊಂದಿದೆ ನೋಡೋದಾದ್ರೆ ಈ ಒಂದು ವಿಡಿಯೋನ ಕೊನೆಯವ್ರಿಗೆ ನೋಡಿ. ಕೆಲವೊಂದು ಹೊಸ ಫೀಚರ್ಸ್ಗಳನ್ನ ಕೊಡಿದ್ದಾರೆ. 5G ಸ್ಲೈಡ್ ಮೆಕ್ಯಾನಿಸಮ್, ಬೇರೆ ಬೇರೆ ಶಿಯೋ XIAO ಇಂಥದ್ದೇನಪ್ಪ ಒಂದು ಹೊಸ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ. ಫ್ರೆಂಡ್ಸ್, ನನ್ನ ಪ್ರಕಾರ Xiaomi Mi Mix3 ನಮ್ಮ 3rd ಜನರೇಷನ್ ಒಂದು ಬ್ಯೂಟಿ ಬೆಸಲ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಫೋನಲ್ಲಿ 6.3 ಇಂಚಸ್ ಒಂದು ಫುಲ್ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ವರ್ಲ್ಡ್ನಲ್ಲಿ ಮೊದಲ ಬಾರಿಗೆ ಎಷ್ಟೊಂದು ಬೆಸಲ್ ಕಮ್ಮಿಯಾಗಿ ಇಷ್ಟೊಂದು ಫುಲ್ ವ್ಯೂ ಡಿಸ್ಪ್ಲೇ ಕೊಡ್ತಾ ಇರೋದಪ್ಪ ಅಂತಂದ್ರೆ ಇದೇ ಒಂದು Xiaomi Mi Mix3. ಇದರಲ್ಲಿ ಸ್ಕ್ರೀನ್ ಟು ಬಾಡಿ ರೇಷಿಯೋ 93.4% ಒಂದು ಸ್ಕ್ರೀನ್ ಟು ಬಾಡಿ ರೇಷಿಯೋನ ಕೊಡ್ತಾ ಇದ್ದಾರೆ. ಸೊ ಇದೊಂದು ನನ್ನ ಪ್ರಕಾರ ಒಂದು ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಡಿಸ್ಪ್ಲೇ ನೋಡಿ. ಮತ್ತೆ ಕೆಳಗಡೆ ಒಂದು ಚಿನ್ನ ಕೊಡ್ತಾ ಇದ್ದಾರೆ. ಅದರ್ವೈಸ್ ಈ ಒಂದು ಫೋನ್ ನಿಮಗೆ ಸ್ಲೈಡ್ ಮಾಡಿದ್ರೆ ನಿಮಗೆ ಮುಂದಿನ ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ಕ್ಯಾಮ್ರಾ 24+2 ಮೆಗಾಪಿಕ್ಸೆಲ್ ಒಂದು ಡುವಲ್ ರಿಯರ್ ಕ್ಯಾಮ್ರಾ ವಿತ್ ಒಂದು LED ಫ್ಲಾಶ್ ನ ಕೊಟ್ಟಿದ್ದಾರೆ. ಸೊ ಯಾಕಪ್ಪ ಈ ಒಂದು ಮ್ಯಾಗ್ನೆಟ್ ನ ಒಂದು ಸ್ಲೈಡಿಂಗ್ ಮೆಕ್ಯಾನಿಸಮ್ ಅಂತ ಕೇಳಿದ್ರೆ, ನಾವಿಂದ ಫುಲ್ ವ್ಯೂ ಡಿಸ್ಪ್ಲೇ ಬೇಕಾದ್ರೆ, ನಮಗೆ ಯಾವ್ದಾದ್ರು ಒಂದು ಹೊಸ ಫೀಚರ್ ಬೇಕಾದ್ರೆ ಇದೇ ರೀತಿ ಅದೊಂದು ಬೇರೆ ಸೀಕ್ರೆಟ್ ಹುಡುಕಿ ಅವರೊಂದು ಸ್ಮಾರ್ಟ್ ಫೋನ್ಗಳನ್ನ ಲಾಂಚ್ ಮಾಡಬೇಕಾಗತ್ತೆ. ಸೊ ಫುಲ್ ವ್ಯೂ ಡಿಸ್ಪ್ಲೇ ನೋಡ್ತಾ ಇದೀವಿ, ಮುಂದಿನ ಕ್ಯಾಮ್ರಾ ಇಲ್ಲ ಮತ್ತೆ ಯಾವುದೇ ನಾಚ್ ಇಲ್ಲ. ಅದಕ್ಕಾಗಿ ಈ ಒಂದು ಸ್ಲೈಡಿಂಗ್ ಮೆಕ್ಯಾನಿಸಮ್ ನಮಗೆ Xiaomi ಕೊಡ್ತಾ ಇದೆ. ಮತ್ತೆ ಈ ಒಂದು ಸ್ಲೈಡ್ ನ ನಾವಿಂದ 3 ಲಕ್ಷ ಬಾರಿ ಮಾಡ್ಬೋದಂತೆ. 3 ಲಕ್ಷ ಅಂದರೆ ದಿನಕ್ಕೆ 30 ಬಾರಿ ಅಂದರೆ ನಮ್ಮಿಂದ 10,000 ದಿನಗಳವರೆಗೆ 30 ಬಾರಿ ಒಂದು ಸೆಲ್ಫಿಗಳನ್ನ ತಕ್ಕೋಬೋದು. ಸೊ ಡಿಂಚಾಕ್ ಪೂಜೆಗೆಲ್ಲ ಕೊಟ್ಟರೆ ರೆಕಾರ್ಡ್ ಮುರಿತಾಳೆ ಅನ್ಸುತ್ತೆ. ಅವಳು ವಿಡಿಯೋ ಮಾಡ್ತಾಳಲ್ವಾ, ಸೆಲ್ಫಿ ತಕ್ಕೋಲ್ಲ, ಸೆಲ್ಫಿ ಮೇಲೆ ಲೆಲಿಯಾಜ್ ಮುರಿಬೋದು. ನಿಮ್ಗೆ ಅನಿಸುತ್ತೆ ಮುರಿತಾಳ? ಇನ್ನೊಂದು ಫೋನಲ್ಲಿ Qualcomm ಸ್ನ್ಯಾಪ್ಡ್ರ್ಯಾಗನ್ 845 ಒಂದು ಪ್ರೊಸೆಸರ್ನ ಕೊಟ್ಟಿರುವಂಥದ್ದು. ಮತ್ತೆ ನಮಗೆ ಅದರಲ್ಲಿ ಒಂದು ಹೊಸದಾಗಿ ಏನಪ್ಪ ಅಂತಂದ್ರೆ, ನಾವಿವಾಗ ಗೂಗಲ್ ಅಸಿಸ್ಟೆಂಟ್ ನೋಡಿದೀವಿ, ಮತ್ತೆ ಒಂದು Bixby ನೋಡಿದೀವಿ ಸ್ಯಾಮ್ಸಂಗ್ನಲ್ಲಿ, ಮತ್ತೆ ಆ್ಯಪಲ್ನಲ್ಲಿ ಸಿರಿ ಕೂಡ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮಗೆ ಒಂದು ಅಸಿಸ್ಟೆಂಟ್ ಆಗಿ XIAO ಅಂತ ಒಂದು ಹೊಸದಾಗಿ ಅಸಿಸ್ಟೆಂಟ್ ಆಗಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಸಿಸ್ಟೆಂಟ್ ಮೊದಲನೇ ದಿನಗಳಲ್ಲಿ ನಮಗೆ ಒಂದು ನಾರ್ಮಲ್ ಎಲ್ಲ ಒಂದು Xiaomi ಫೋನ್ಸ್ಗಳಿಗೆ ನೋಡೋಕ್ಕೆ ಸಿಗ್ಬೋದು ಅನ್ಕೋತೀನಿ. ಬಟ್ ನನ್ನ ಪ್ರಕಾರ ಇದೊಂದು Bixby ಬೋಬೋ ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಗೂಗಲ್ ಅಸಿಸ್ಟೆಂಟ್ ತುಂಬ ಒಂದು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಗೂಗಲ್ನವ್ರನ್ನೆಲ್ಲ ಆಗಲೇ ಹಿಂದಾಕ್ಬಿಟ್ಟಿದ್ರಪ್ಪ. ಸೊ ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡೋದು ಇದಕ್ಕೆ ಅಂತ ನನಗೆ ಪರ್ಫೆಕ್ಟ್. ಸೊ ಕೈ ಬಿಟ್ಟು ನೋಡೋಣ ಅಂತೆ Xiaomi ಈ ಒಂದು ಶೋನಲ್ಲಿ ಏನೊಂದು ಹೊಸ ಫೀಚರ್ಸ್ಗಳನ್ನ ಅಳವಡಿಸಿದೆ ಅಂತ ನೋಡೋಣ ಅಂತೆ. ಎರಡಕ್ಕೆ ಒಂದು ಫೋನಲ್ಲಿ 4 ವೇರಿಯಂಟ್ಗಳನ್ನ ಕೊಡ್ತಾ ಇದ್ದಾರೆ. ಒಂದು ಚೈನಾ ರೇಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. 6GB 128GB ಇಂಟರ್ನಲ್ ಸ್ಟೋರೇಜ್ ಫೋನ್ ನಮಗೆ 34,000 ರೂಪಾಯಿಗೆ ಸಿಗ್ತಾ ಇದೆ. ಮತ್ತೆ 8GB 128GB ಇಂಟರ್ನಲ್ ಸ್ಟೋರೇಜ್ ನಮಗೆ 37,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದರ್ವೈಸ್ ಇನ್ನು 8GB ಮತ್ತೆ 256GB ಇಂಟರ್ನಲ್ ಸ್ಟೋರೇಜ್ ಫೋನ್ ನಮಗೆ 42,000 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು 4ನೇದಾಗಿ ಸ್ಪೆಷಲ್ ಎಡಿಷನ್ ಏನಪ್ಪಾ ಅಂತಂದ್ರೆ 10GB ರ್ಯಾಮ್ನ ಜೊತೆಲಿಂದ 256GB ಇಂಟರ್ನಲ್ ಸ್ಟೋರೇಜ್ ಫೋನ್ ನಮಗೆ ಕೊಡ್ತಾ ಇರುವಂಥದ್ದು. ಸೊ ನನ್ನ ಪ್ರಕಾರ ಈ ಒಂದು ಎಡಿಷನ್ ಸ್ಪೆಷಲ್ ಆಗಿ ಮಾಡಿದರೆ 10GB ರ್ಯಾಮ್ನ ಅವಶ್ಯಕತೆ ನಮ್ಮ ಸ್ಮಾರ್ಟ್ ಫೋನ್ಗಳಿಗೆ ಯಾವ ರೀತಿಯಪ್ಪ ನಾವು ಬಳಸ್ಕೋದಪ್ಪ ಅಂತ ನಾನು ಸ್ವಲ್ಪ ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, 10GB ರ್ಯಾಮ್ ನಿಮಗೆ ಏನಾದರೂ ಯೂಸ್ ಆಗುತ್ತಾ ಅಂಥದ್ದೇನಪ್ಪ 10GB ರ್ಯಾಮ್ ಅಂತ ನೀವು ಒಂದು ಕೆಲಸ ಮಾಡ್ತಿದ್ದೀರಾ, ಅವಶ್ಯಕತೆ ಇದೆಯಾ ಇಲ್ವಾ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಮತ್ತೆ ಈ ಒಂದು ಫೋನಲ್ಲಿ ಯಾವುದೇ ಒಂದು 5G ಸಪೋರ್ಟ್ ಇಲ್ಲ. ಟ್ರಿಸರ್ನಲ್ಲಿ ಬಿಟ್ಟಿದ್ದಾರೆ, ಟ್ರೇಲರಲ್ಲಿ ಕೂಡ ಕೊಟ್ಟಿದ್ದಾರೆ 5G ಇದೆ ಅಂತ. ಬಟ್ 5G ಬಂದರೂ ಕೂಡ ನಮಗೆ ಇವಾಗ ನಮ್ಮ ಭಾರತದಲ್ಲಿ 5G ಇಲ್ಲಪ್ಪ, ಏನು ಮಾಡೋದು ನಾವು ಒಂದು 5G ಸ್ಮಾರ್ಟ್ ಫೋನ್ನ ತೊಗೊಂಡು. ಅದರ್ವೈಸ್ 5G ನೆಕ್ಸ್ಟ್ ಒಂದು 2019ನಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಕೈ ಬಿಟ್ಟು ನೋಡೋಣ ಅಂತೆ. 5G ಬಂದರೂ ಯಾವಾಗ ನಮ್ಮ ಭಾರತದಲ್ಲಿ ಬರುತ್ತೆ ಆವಾಗ ನಾವು ಇದನ್ನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ನ ಪಡೆಯೋಣ ಅಂತೆ. ನೆಕ್ಸ್ಟ್ ಒಂದು ಫೋನಲ್ಲಿ 3750 ಅಂತ ಇದ್ದಾರೆ, 4000 mAh ಬ್ಯಾಟ್ರಿ ಅಂತ ಇದ್ದಾರೆ. ಕನ್ಫರ್ಮ್ ಆಗಿ ನ್ಯೂಸ್ ಸಿಕ್ಕಿಲ್ಲ, ಬಟ್ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. 4000 mAh ಇದ್ರೂ ಕೂಡ ಓಕೆ ಇದೆ, ಪರ್ಫೆಕ್ಟ್ ಆಗಲಿದೆ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಫೋನಲ್ಲಿ ಕ್ಯಾಮ್ರಾ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ. 12 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ಒಂದು ಡುವಲ್ ರಿಯರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ವಿತ್ LED ಫ್ಲಾಶ್ ಕೂಡ ಇದೆ. ಇಲ್ಲಿ ನಮಗೆ ಒಂದು 1.8 ಅಪೇಚರ್ನ ಒಂದು ಕ್ಯಾಮ್ರಾ ನೋಡ್ತಾ ಇದ್ವಿ. ಇದರ ಜೊತೆ ನಮಗೆ 1.4 ಮೈಕ್ರೋನ ಕ್ಯಾಮ್ರಾ ನೋಡ್ತಾ ಇದ್ವಿ. ಮತ್ತೆ ಸೆಕೆಂಡರಿ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೂಡ ನಮಗೆ 2.4 ಮೈಕ್ರೋನ ನೋಡ್ತಾ ಇದ್ವಿ. ಅದರ್ವೈಸ್ ಮುಂದಿನ ಕ್ಯಾಮ್ರಾಗಳಿಂದ ಸ್ಲೈಡ್ ಮಾಡಿದ ತಕ್ಷಣ ನಮಗೆ 24 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಒಂದು ಡುವಲ್ ರಿಯರ್ ಕ್ಯಾಮ್ರಾ, ಇಲ್ಲಿ ಕೂಡ ಒಂದು LED ಫ್ಲಾಶ್ ನ ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ಒಂದು 1.8 ಮೈಕ್ರೋನ್ ನೋಡ್ತಾ ಇದ್ವಿ, f1.8 ಅಪೇಚರ್ನ ಕೂಡ ನೋಡ್ತಾ ಇದ್ವಿ. ಸೊ ನನ್ನ ಪ್ರಕಾರ ಇದೊಂದು Xiaomi ಫೋನ್ಸ್ಗಳಲ್ಲಿ ಮೊದಲ ಬಾರಿಗೆ ಇದೊಂದು ಪರ್ಫೆಕ್ಟ್ ಕ್ಯಾಮ್ರಾ ಆಗಲಿದೆ ಅನ್ಕೋತಾ ಇದ್ದೀನಿ. ಸೊ ಇನ್ನು ಕಾಯ್ದು ಬಿಟ್ಟು ನೋಡಬೇಕು ನಮ್ಮ ಭಾರತದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಮತ್ತೆ ಅದರ ಒಂದು ಕ್ಯಾಮ್ರಾ ಟೆಸ್ಟ್ ಆಗಿರಲಿ.
ಸೊ ನಮ್ಮ ಕೈಗಂತೂ ಸೇರತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಖಂಡಿತ ಬತ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ಫುಲ್ ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀವಿ. ಸೊ ಫ್ರೆಂಡ್ಸ್, ಇದೇ ಒಂದು ಈ ಒಂದು Xiaomi Mi Mix 3 ಒಂದು ಸ್ಪೆಷಲ್ ಎಡಿಷನ್ ಒಂದು ವಿಶೇಷತೆಗಳಾಗಿತ್ತು. 4 ವೇರಿಯಂಟ್ಸ್ಗಳನ್ನ ಮಾಡಿದರೆ. ಸೊ ಬಜೆಟ್ ರೇಂಜ್ನಲ್ಲಿ ಕೂಡ ಆಗ್ಬೋದನ್ನು ಕೊಡ್ತಾ ಇದ್ದೀನಿ. ಒಳ್ಳೆ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಫುಲ್ ವ್ಯೂ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಮತ್ತು 4000 mAh ಬ್ಯಾಟ್ರಿ. ತಪ್ಪ ಅಂತಾರೆ ಇನ್ನೂ ಕೂಡ ಮಜಾ ಆಗಿರುತ್ತೆ. ಮತ್ತು ನನ್ನ ಪ್ರಕಾರ ಇಂದು Xiaomi ತಪ್ಪು ಮಾಡಿದ್ರಪ್ಪ ಅಂತಂದರೆ ಟ್ರಿಸರ್ನಲ್ಲಿ ನಿಮಗೆ ಮತ್ತೆ ಟ್ರೈಲರ್ನಲ್ಲಿ ಕೊಟ್ಟಿದ್ದಾರೆ 5G ಇದೆಯಪ್ಪ ಅಂತ ತೋರಿಸ್ಕೊಟ್ಟಿದ್ದಾರೆ, ಮತ್ತು ಅಫಿಷಿಯಲಿ ಲಾಂಚ್ ಮಾಡಬೇಕಾದ್ರೆ ಇಲ್ಲ, ಮತ್ತು 2019ನಲ್ಲಿ ಬರುತ್ತಪ್ಪ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅಂತೆ 5G ಯಾವ ರೀತಿ ಇರುತ್ತೆ, ಈ ಒಂದು ಸ್ಮಾರ್ಟ್ಫೋನ್ ಯಾವ ರೀತಿ ಇರುತ್ತೆ. ಸೊ ನಿಮಗೆ ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ನನಗೆ ಕೆಳಗಡೆ ಕಮೆಂಟ್ಸ್ ತಿಳಿಸ್ಕೊಡಿ. ಆ ಒಂದು ಫ್ಯೂಚರ್ ಇಷ್ಟ ಆಯಿತು ಕೆಳಗಡೆ ಕಮೆಂಟ್ಸ್ ತಿಳಿಸ್ಕೊಡಿ, ಮತ್ತು ನೀವೇನೊಂದು ಫೋನ್ ಕೊಡ್ಬೇಕಂತ ಇದ್ದೀರ ಅಂತ ಕೂಡ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಮೈ ನೇಮ್ ಇಸ್ ಸೋಮ್ಸ್, ಹ್ಯಾವ್ ಕ್ಯಾಚ್ ಆನ್ ದ ನೆಕ್ಸ್ಟ್ ಒನ್.